ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಶರಣಂ ಗಚ್ಛಾಮಿ ಧಮ್ಮಂ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ. ಪ್ರಪ್ರಥಮವಾಗಿ ಬುದ್ಧ ಧಮ್ಮ ಸಂಘ ತ್ರಿರತ್ನಗಳಿಗೆ ನಮನಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಗುರುಗಳಾದ ಪೂಜ್ಯ ಆಚಾರ್ಯ ಬುದ್ಧರಕಿತ ಬಡ ಬಂತೇಜಿ ಅವರನ್ನು ನೆನೆಸಿಕೊಳ್ಳುತ್ತಾ ಅವರ ಪಾದಕ್ಕೆ ನಮಸ್ಕರಿಸುತ್ತಾ, ನಮ್ಮ ಗುರು ಬಂತೇಜಿಯವರ ಪಾದಕ್ಕೆ ನಮಿಸುತ್ತಾ, ಸಂಘಕ್ಕೆ ನಮಿಸುತ್ತಾ, ಎಲ್ಲ ಬಂದಿರತಕ್ಕಂಥ ಉಪಾಸಕ ಉಪಾಸಕಿಯರೇ, ನಿಮ್ಮೆಲ್ಲರಿಗೂ ಮಂಗಳವಾದ ಮೈತ್ರಿಯಿಂದ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಈ ಭಾನುವಾರದ ಧಮ್ಮ ಕಾರ್ಯಕ್ರಮಕ್ಕೆ ಮಹಾಬೋಧಿ ಸೊಸೈಟಿಗೆ ಸ್ವಾಗತ. ಇವತ್ತು ಸುತ್ತವನ್ನ ಹೇಳ್ತೀನಿ. ನಾವು ಯಾವಾಗಲೂ ಈ ಸುತ್ತಗಳನ್ನು ಅಭ್ಯಾಸ ಮಾಡ್ತಾನೆ ಇರ್ತೀವಿ. ಸುತ್ತಗಳು ಈ ತ್ರಿಪಿಟಕದ ಮೂಲ ಬೋಧನೆಗಳು, ಅಂದರೆ ಭಗವಾನ್ ಬುದ್ಧರ ಮೂಲ ಬೋಧನೆಗಳು ಈ ತ್ರಿಪಿಟಕದಲ್ಲಿವೆ. ಆ ತ್ರಿಪಿಟಕದ ಮೂಲ ಬೋಧನೆಗಳನ್ನು ತಿಳಿಯುವುದರಿಂದ ಭಗವಾನ್ರ ಕಾಲದಲ್ಲಿ ಭಗವಾನ್ರು ಏನು ಹೇಳಿದ್ರು ಅವರ ವಾಕ್ಯಗಳಲ್ಲಿ ಕೇಳೋದಕ್ಕೆ ಸಾಧ್ಯ ಆಗುತ್ತೆ. ತ್ರಿಪಿಟಕ ನಮ್ಮ ಸಮಯದವರೆಗೂ ಉಳ್ಕೊಂಡು ಬಂದಿರೋದೇ ಒಂದು ದೊಡ್ಡ ಅದ್ಭುತ ಅಂತ ನಾವು ಹೇಳ್ಬೋದು. ಅದಕ್ಕಾಗಿ ತುಂಬ ಪರಿಶ್ರಮ ಪಟ್ಟು ತುಂಬ ಜನ ಅದಕ್ಕಾಗಿ ಕೆಲಸ ಮಾಡಿದ್ದಾರೆ. 2600 ವರ್ಷಗಳಿಂದ ಇಲ್ಲಿಯವರೆಗೂ ಅದು ನಡೆದುಕೊಂಡು ಬಂದಿದೆ ಅಂತಂದರೆ ಭಗವಾನ್ ಬುದ್ಧರ ಕಾಲದಲ್ಲಿಯೇ ಈ ತ್ರಿಪಿಟಕದ ಯಾವಾಗ ಭಗವಾನ್ ಬುದ್ಧರು ಹೇಳ್ತಾ ಹೋದ್ರಲ್ಲ, ಧರ್ಮೋಪದೇಶ ಮಾಡ್ತಾ ಹೋದ್ರು, ಆಗಲೇ ಅದು ಅನೇಕ ಸರಿಯಾಗಿ ಭಾಗಗಳನ್ನಾಗಿ ಮಾಡಲಾಗ್ತಾ ಇತ್ತು. ಒಂದು ಸಾರಿ ಒಬ್ಬ ಭಿಕ್ಷು ಬರ್ತಾರೆ, ಭಗವಾನರಿಗೆ ಕೇಳಿದಾಗ, ನಾನು ಈ ಒಂದು ಭಾಗದ ಸುತ್ತಗಳನ್ನು ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಅಂದರೆ ಭಗವಾನರು ಇದ್ದಾಗ ಆಗಲೇ ತ್ರಿಪಿಟಕ ಬಹಳ ಸಿಸ್ಟಮೆಟಿಕ್ ಆಗಿ ಒಂದು ನಿಯಮಕ್ಕನುಸಾರವಾಗಿ ಅದರ ವಿಭಾಗಗಳನ್ನೆಲ್ಲ ಮಾಡಲಾಗ್ತಾ ಇತ್ತು ಅಂತ ಗೊತ್ತಾಗತ್ತೆ. ಅದರಿಂದ ಇವತ್ತು ಭಗವಾನ್ ಬುದ್ಧರ ಒಂದು ಅತಿ ಶ್ರೇಷ್ಠ ಗುಣವನ್ನು ತಿಳಿಯೋದಿಕ್ಕೆ ಪ್ರಯತ್ನ ಮಾಡೋಣ. ಅಭಯ ರಾಜಕುಮಾರ ಸುತ್ತ, ಮಧ್ಯಮ ನಿಕಾಯ 58. ರಾಜಕುಮಾರ ಅಭಯನಿಗೆ ಹೇಳಿರ್ತಕ್ಕಂಥ ಸುತ್ತ. ಕೂತ್ಕೊಳ್ಳಿ. ಆಮೇಲೆ ಇದಾದ್ಮೇಲೆ बंद कर, आवाज आता है. ಭಗವಾನ್ ಬುದ್ಧರು ಒಂದು ಸಾರಿ ರಾಜಗೃಹದಲ್ಲಿದ್ದಾಗ ಅಲ್ಲಿ ವೇಳುವಣ ಇವತ್ತು ಅಲ್ಲಿಗೆ ಹೋಗಿ ನಾವು ದರ್ಶನ ಪಡಿಬೋದು. ಅಲ್ಲಿ ಭಗವಾನ್ ಬುದ್ಧರ ಏನು ಒಂದು ಮೊಟ್ಟ ಮೊದಲನೆಯ ವಿಹಾರ ಅದು ವೇಳುವಣ ಅಂತ ಇದೆಯಲ್ಲ, ಇದು ರಾಜ ಬಿಂಬಿಸಾರ ಅವರು ಕೊಟ್ಟಿರುವ ಮೊಟ್ಟ ಮೊದಲನೆಯ ವಿಹಾರ. ಅಲ್ಲಿ ತಂಗಿದ್ದಾಗ ಅಭಯ ರಾಜಕುಮಾರ ಭಗವಾನ್ ಬುದ್ಧರ ಹತ್ರ ಹೋಗ್ತಾರೆ. ಅಭಯ ರಾಜಕುಮಾರ ರಾಜ ಬಿಂಬಿಸಾರನ ಮಗ. ಅಜಾತ ಶತ್ರು
ಅಭಯ ರಾಜಕುಮಾರ ಇವರು ಬಿಂಬಿಸಾರನ ಮಕ್ಕಳು. ಆದರೆ ಅಜಾತಶತ್ರು ಮುಂದಿನ ರಾಜನಾಗೋನಿದ್ದ. ಅಭಯ ರಾಜಕುಮಾರ ಚಿಕ್ಕವನು, ಅವನಕ್ಕಿಂತ ಚಿಕ್ಕವನು. ಸೊ ಆಗಿನ ಕಾಲದಲ್ಲಿ ಅನೇಕ ಗುರುಗಳು ಇರ್ತಾ ಇದ್ರು, ಪ್ರಖ್ಯಾತ ಗುರುಗಳಿದ್ರು. ಅಜಿತ ಕೇಸ ಕಂಬಳಿ, ಪಕುದ ಕಚ್ಚಾಯನ, ಸಂಜಯ ಬೇಲಟ್ಟಿ ಪುತ್ತ, ನಿಘಂಟನಾಥ ಪುತ್ತ, ಈ ರೀತಿ 6 ಜನ ಬಹಳ ವಿಶೇಷವಾಗಿದ್ರು. ಎಲ್ಲರೂ ಒಂದೊಂದು ರೀತಿಯಲ್ಲಿ, ಒಬ್ರು ಕರ್ಮವನ್ನ ನಿರಾಕರಿಸಿದ್ರೆ, ಇನ್ನೊಬ್ರು ದೇವರನ್ನ ನಿರಾಕರಿಸಿ, ಇನ್ನೊಬ್ರು ಯಾವ ರೀತಿ ಯಾವ ಮಟ್ಟಿಗೆ ಅವರು ಬೋಧನೆ ಮಾಡ್ತಿದ್ರು ಅಂತಂದ್ರೆ, ನೀವು ಯಾರನ್ನಾದ್ರೂ ಕೊಲ್ರಿ, ಬಿಡ್ರಿ, ಏನಾದ್ರೂ ಮಾಡಿ, ಅದರಿಂದ ಏನೂ ಸಿಗಲ್ಲ ಅನ್ನೋ ಒಬ್ಬ ಟೀಚರು ಇದ್ರು. ಆ ರೀತಿ ಪರಿಸ್ಥಿತಿ ಆಗಿನ ಕಾಲದಲ್ಲಿ. ಈಗ ನಿಘಂಟನಾಥ ಪುತ್ತ ಅವ್ರ ಹತ್ರ ಅಭಯ ರಾಜಕುಮಾರ ಹೋಗ್ತಾನೆ. ಹೋಗಿ ಅವರಿಗೆ ಗೌರವವನ್ನು ಕೊಟ್ಟು ನಮಸ್ಕಾರ ಮಾಡಿ ಕೂತ್ಕೊಂಡ್ಮೇಲೆ ನಿಘಂಟನಾಥ ಪುತ್ತ ಹೇಳ್ತಾನೆ, ಓ ಅಭಯ ರಾಜಕುಮಾರ, ನಿನಗೊಂದು ಕೆಲಸ ಕೊಡ್ತೀನಿ. ನೀನೀಗ ಶ್ರಮಣ ಗೌತಮರ ಹತ್ರ ಹೋಗು. ಅವ್ರ ಹತ್ರ ಹೋಗಿ ಗೌತಮರ ಹತ್ರ ಹೋಗಿಬಿಟ್ಟು ಅವರನ್ನ ವಾದದಲ್ಲಿ ಸೋಲಿಸಿಬಿಡು. ವಾದದಲ್ಲಿ ಸೋಲಿಸಿದ ಮೇಲೆ ನಿನ್ನ ಒಂದು ಪ್ರಖ್ಯಾತಿ ಎಲ್ಲ ಕಡೆ ಹರಡುತ್ತೆ. ಓ, ಅಭಯ ರಾಜಕುಮಾರ ಬಹಳ ದೊಡ್ಡ ಪಂಡಿತನಾಗಿದ್ದಾನೆ, ರಮಣ ಗೌತಮರನ್ನ ವಾದದಲ್ಲಿ ಸೋಲಿಸಿದ್ದಾನೆ ಅಂತಕ್ಕಂಥ ಒಂದು ಖ್ಯಾತಿ ನಿನಗೆ ಸಿಗುತ್ತೆ. ಆ ಥರ ಮಾಡು. ಅವಾಗ ಅಭಯ ರಾಜಕುಮಾರ ಕೇಳ್ತಾನೆ, ಓ ಹಾಗೆ ಮಾಡ್ಬೇಕಾ? ಆದ್ರೆ ನನಗದು ಗೊತ್ತಿಲ್ವಲ್ಲ, ಅದನ್ನ ಯಾವ ರೀತಿ ನಾನು ಹೋಗಿ ಬುದ್ಧರನ್ನ ಸೋಲಿಸ್ಬೇಕು ಅಂತ. ಆಗ ನಿಘಂಟನಾಥ ಪುತ್ತ ಹೇಳ್ತಾರೆ, ಒಂದು ಕೆಲಸ ಮಾಡು, ನಾನು ನಿನಗೆ ಕಲಿಸ್ಕೊಡ್ತೀನಿ, ಆ ರೀತಿ ಮಾಡು. ಏನು? ಅಲ್ಲಿ ಗೌತಮ ಬುದ್ಧರ ಹತ್ರ ಹೋಗ್ಬಿಟ್ಟು ಕೇಳು, ತಥಾಗತರು ಕಟುವಾದ ಮಾತನ್ನ ಆಡ್ತಾರೋ ಇಲ್ಲವೋ ಅಂತ ಕೇಳು. ಕಟುವಾದ ಮಾತನ್ನ ಆಡ್ತಾರ ಇಲ್ವೋ ಬುದ್ಧರು? ಆಗ ಅವಾಗ ಒಂದ್ ವೇಳೆ ತಥಾಗತರು ಹೇಳಿದ್ರೆ, ಓ ತಥಾಗತರು ಕಟುವಾದ ಮಾತನ್ನ ಆಡ್ತಾರೆ ಅಂತ ಹೇಳಿದ್ರೆ, ಆಗ ನೀನ್ ಕೇಳು, ಮತ್ತೆ ಬುದ್ಧರಲ್ಲಿ ಸಾಮಾನ್ಯರಲ್ಲಿ ಏನ್ ವ್ಯತ್ಯಾಸ? ಅವಾಗ ಅವ್ರು ಸಿಕ್ಕಾಕೊಂಡ್ಬಿಡ್ತಾರೆ. ಅವಾಗ ನೀನು ಅವ್ರನ್ನ ಸೋಲ್ಸ್ಬಿಡ್ತೀಯ. ಅರ್ಥ ಆಯ್ತಲ್ಲ? ಆ ರೀತಿ ಹೇಳ್ತಾರೆ. ಒಂದ್ ವೇಳೆ ಭಗವಾನ್ ಬುದ್ಧರು ಕಟುವಾದ ಮಾತನ್ನು ನಾನು ಆಡಲ್ಲ ಅಂತ ಏನಾದ್ರು ಹೇಳ್ಬಿಟ್ರೆ, ಆಗ ನೀನು ದೇವದತ್ತನ ಉದಾಹರಣೆ ಕೊಟ್ಟು ಹೇಳು. ತಥಾಗತರು ದೇವದತ್ತನಿಗೆ ಕಟುವಾಗಿ ಮಾತಾಡಿದ್ರು, ಆದ್ದರಿಂದ ದೇವದತ್ತ ಬಹಳ ಬೇಜಾರು ಮಾಡಿಕೊಂಡು ಹೋಗಿದ್ದಾನೆ. ಕಟುವಾದ ಮಾತನ್ನ ತಥಾಗತರು ಆಡಿದ್ದಾರೆ. ಒಂದ್ ವೇಳೆ ತಥಾಗತರು ನಾನು ಕಟುವಾದ ಮಾತನ್ನ ಹೇಳ್ತೀನಿ ಅಂತಂದ್ರೂ ಅವ್ರು ಸೋತೋಗ್ಬಿಡ್ತಾರೆ. ನಾನು ಹೇಳಲ್ಲ ಅಂತಂದ್ರೂ
ದೇವದತ್ತರಿಗೆ ಬೈದಿದ್ದೀರಿ ನೀವು ಅಂತ ಹೇಳ್ಬಿಟ್ಟು ಅವ್ರನ್ನ ಹಿಡಿಬಹುದು. ಎರಡರಲ್ಲೂ ಸಿಕ್ಕಾಕೊಂಡ್ಬಿಡ್ತಾರೆ. ಈ ಎರಡೂ ದ್ವಂದ್ವಮಯವಾಗಿರ್ತಕ್ಕಂಥ ಈ ಎರಡೂ ಕಡೆ ಹರಿತವಾಗಿರ್ತಕ್ಕಂಥ ಪ್ರಶ್ನೆಯನ್ನ ನೀನು ಕೇಳಿ ಸೋಲಿಸ್ಬಿಡು. ಅದು ಯಾವ ರೀತಿನಲ್ಲಿ ಶ್ರಮಣ ಗೌತಮರು ಯಾವ ರೀತಿನಲ್ಲಿ ಸಿಕ್ಕಾಕೊಳ್ತಾರೆ ಅಂತಂದ್ರೆ, ಇವಾಗ ಒಬ್ಬ ವ್ಯಕ್ತಿಯ ಗಂಟ್ಲಲ್ಲಿ ಒಂದು ಮೊಳೆ ತರ ವಸ್ತು ಏನಾದ್ರೂ ಸಿಕ್ಕಾಕೊಂಡ್ಬಿಟ್ರೆ ಅವಾಗ ಅದನ್ನ ನುಂಗಲಿಕ್ಕೂ ಆಗಲ್ಲ, ಅದನ್ನ ಉಗಿಯೋದಕ್ಕೂ ಆಗಲ್ಲ, ಒಳಗಡೆನೂ ಹೋಗಲ್ಲ, ಹೊರಗಡೆನೂ ಬರಲ್ಲ, ಅಲ್ಲೇ ಸಿಕ್ಕಾಕೊಂಡ್ಬಿಡುತ್ತೆ. ಅವಾಗ ಅದೇ ರೀತಿ ಶ್ರಮಣ ಗೌತಮರಿಗೆ ಈ ಪ್ರಶ್ನೆಯನ್ನ ಕೇಳಿದಾಗ ನಾನು ಕಟುವಾದ ಮಾತನ್ನ ಆಡ್ತೀನಿ ಅಂದ್ರೂ ಸಿಕ್ಕಾಕೊಳ್ತಾರೆ, ಆಡಲ್ಲ ಅಂದ್ರೂ ಸಿಕ್ಕಾಕೊಳ್ತಾರೆ ಅಂತ ಹೇಳ್ಬಿಟ್ಟು ನೀನು ಹೋಗಿ ಆ ರೀತಿ ಹೇಳಿ ಅವರನ್ನ ಸಿಲುಕಿಸಿ ಅವರನ್ನ ಸೋಲಿಸಿ ಬಾ. ಅವಾಗ ನಿನ್ನ ಖ್ಯಾತಿ, ಓ ಶ್ರಮಣ ಗೌತಮರನ್ನ ಅಭಯ ರಾಜಕುಮಾರ ಸೋಲಿಸಿದ್ದಾನೆ ಅಂತ ಇಡೀ ಜಗತ್ತಿನಲ್ಲಿ ಗೊತ್ತಾಗುತ್ತೆ. ಅಭಯ ರಾಜಕುಮಾರ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವ್ರಿಗೆ ನಮಸ್ಕಾರ ಮಾಡಿ ಭಗವಾನ್ ಬುದ್ಧರ ಹತ್ರ ಬರ್ತಾನೆ. ಬಂದು ಭಗವಾನ್ರಿಗೆ ನಮಸ್ಕಾರ ಮಾಡಿ ಕುಳಿತುಕೊಳ್ತಾನೆ. ಅಷ್ಟೊತ್ತಿಗೆ ಸಂಜೆ ಸೂರ್ಯನ ನೋಡ್ತಾನೆ. ಸೂರ್ಯ ಅಸ್ತ ಆಗುವ ಸಮಯ ಆಗ್ತಾ ಇರುತ್ತೆ. ಈಗ ಕೇಳಿದ್ರೆ ಚೆನ್ನಾಗಿರಲ್ಲ, ನಾನು ನಾಳೆ ಈ ಪ್ರಶ್ನೆಯನ್ನು ಕೇಳ್ತೀನಿ. ಅದನ್ನು ಕೇಳಲಿಕ್ಕೆ ಭಗವಾನ್ ಬುದ್ಧರನ್ನ ಇನ್ವೈಟ್ ಮಾಡ್ತೀನಿ ಅಂತ ಹೇಳಿ ಭಗವಾನ್ರೆ ನಾಳೆ 3 ಜನ ಭಿಕ್ಷುಗಳೊಂದಿಗೆ ನನ್ನ ಮನೆಗೆ ಬಂದು ಆಹಾರ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಆಮಂತ್ರಣ ಕೊಡ್ತಾನೆ. ಭಗವಾನ್ರು ಒಪ್ಕೊಳ್ತಾರೆ. ಮರುದಿನ ಅವನು ಭಗವಾನ್ರಿಗೆ ನಮಸ್ಕಾರ ಮಾಡಿ ಹೋಗ್ತಾನೆ. ಮರುದಿನ ಭಗವಾನ್ರು ಬೆಳಿಗ್ಗೆ ಚೀವರವನ್ನೆಲ್ಲ ಚೆನ್ನಾಗಿ ಇದು ಮಾಡಿಕೊಂಡು ಪಿಂಡ ಪಾತ್ರೆಯನ್ನು ತಗೊಂಡು ಆ 3 ಜನ ಭಿಕ್ಷುಗಳೊಂದಿಗೆ ಅಭಯ ರಾಜ್ಕುಮಾರನ ಮನೆಗೆ ಬರ್ತಾರೆ. ಬಂದು ಎಲ್ಲ ತಯಾರಾದ ಜಾಗದಲ್ಲಿ ಕುಳಿತುಕೊಳ್ತಾರೆ. ಅಭಯ ರಾಜ್ಕುಮಾರ ಚೆನ್ನಾಗಿ ಬಡಿಸ್ತಾನೆ, ತನ್ನ ಕೈಯಾರೆ ಬಡಿಸ್ತಾನೆ. ಶ್ರದ್ಧೆ ಭಕ್ತಿ ಇದೆ ಅವನಿಗೆ. ಬಡಿಸ್ಬಿಟ್ಟು ಎಲ್ಲ ಊಟ ಆದಮೇಲೆ ಆ ಪಿಂಡ ಪಾತ್ರೆಯನ್ನ ತೆಗೆದುಕೊಂಡು ಎಲ್ಲ ಸ್ವಚ್ಛ ಮಾಡಿ ಅದನ್ನು ತೊಳೆದು ಎಲ್ಲ ಮಾಡಿ ಕೊಟ್ಟು ಭಗವಾನ್ರು ಕುಳಿತಿರ್ತಾರೆ. ಅದೆಲ್ಲ ಆದಮೇಲೆ ಕೇಳ್ತಾನೆ, ಭಗವಾನ್ರೇ ತಥಾಗತರು ಕಟುವಾದ ಮಾತು ಯಾವುದು ಕೇಳಲಿಕ್ಕೆ ಇಷ್ಟ ಆಗಲ್ವೋ, ಕಠೋರವಾಗಿರುತ್ತೋ ಅಂತ ಮಾತನ್ನ ಆಡ್ತಾರೆ ಅಂತ ಕೇಳ್ತಾನೆ. ಆಗ ಭಗವಾನ್ರು ಹೇಳ್ತಾರೆ, ಓ ರಾಜ್ಕುಮಾರ, ಈ ಪ್ರಶ್ನೆಗೆ ಒಂದು ಕಡೆಯ ಉತ್ತರ ಇಲ್ಲ ಅಂತ ಹೇಳ್ತಾರೆ. ಒಂದು ಕಡೆಯ ಉತ್ತರ ಇಲ್ಲ, ಹಾ ಅಂತಾನೂ ಇಲ್ಲ, ಇಲ್ಲ ಅಂತಾನೂ ಇಲ್ಲ. ಒಂದು ಕಡೆ ಉತ್ತರ ಇಲ್ಲ ಅಂತ ಹೇಳಿದಾಗ ಅಭಯ ರಾಜ್ಕುಮಾರ, ಅಯ್ಯೋ ನಿಘಂಟನಾಥ ಪುತ್ರ ಸೋತೋಗ್ಬಿಟ್ರು ಅಂತ ಹೇಳ್ಬಿಡ್ತಾನೆ. ಅವಾಗ ಭಗವಾನ್ ಕೇಳ್ತಾರೆ, ಏನಪ್ಪ ಏನ್ ಹೇಳ್ತಾ ಇದೀಯ ಅಂತ. ಆಗ ಅಭಯ ರಾಜ್ಕುಮಾರ ಎಲ್ಲ ತಾನು ನಿಘಂಟನಾಥ ಪುತ್ರನ ಹತ್ರ ಹೋಗಿದ್ದು, ನಿಘಂಟನಾಥ ಪುತ್ರ ಏನ್ ಕಲಿಸ್ಕೊಟ್ಟಿದ್ದಾರೆ ಅದನ್ನ ಕೇಳ್ಕೊಂಡು ಬಂದು ಇದನ್ನೆಲ್ಲ ಕೇಳಿರೋದು ಅದನ್ನೆಲ್ಲ ವಿವರವಾಗಿ ಹೇಳ್ತಾನೆ. ಇದೆಲ್ಲ ಹೇಳಿದಾದ್ಮೇಲೆ ಅವನು ತನ್ನ ಮಗನ ಜೊತೆ ಹೋಗಿರ್ತಾನೆ. ಅದು ಮಗ ಇನ್ನೂ ಆಗ್ತಾನೆ, ಕೆಲ ತಿಂಗಳಿರ್ಬೇಕದು. ಯಾಕಂದ್ರೆ ಭಗವಾನ್ರ ಮುಂದೆ ಕುಳಿತು ಇದನ್ನ ಮಾತನ್ನು ಕೇಳುವಾಗ ಆ ಮಗುವನ್ನ ತನ್ನ ತೊಡೆಯ ಮೇಲೆ ಮಲಗಿಸ್ಕೊಂಡಿರ್ತಾನೆ. ಅದು ಆರಾಮಾಗಿ ಮಲಗಿಕೊಂಡಿರುತ್ತೆ. ಆಗ ಭಗವಾನ್ ಹೇಳ್ತಾರೆ, ಅದನ್ನ ತೋರಿಸ್ಬಿಟ್ಟು, ಅಭಯ
ಒಂದ್ ವೇಳೆ ಆ ಈ ಮಗು ಇದೆ, ಚಿಕ್ಕ ಮಗು. ಈ ಚಿಕ್ಕ ಮಗು ಒಂದ್ ವೇಳೆ ಒಂದು ಕಲ್ಲು ಅಥವಾ ಒಂದು ಆ ಕಟ್ಟಿಗೆ ತುಂಡು ಏನೋ ಒಂದು ಹಾಕಿಕೊಂಡು ಗಂಟ್ಲಲ್ಲಿ ಸಿಕ್ಕಾಕೊಂಡ್ರೆ ಏನಾಗುತ್ತೆ? ಗಂಟ್ಲಲ್ಲಿ ಸಿಕ್ಕಾಕೊಂಡ್ರೆ ನೀನೇನ್ ಮಾಡ್ತೀಯಾ? ಆಗ ಅವನು ಹೇಳ್ತಾನೆ, ಭಗವಾನ್ರೆ, ನಾನು ಆ ಮಗು ಗಂಟ್ಲಲ್ಲಿ ಆ ಥರ ಏನಾದ್ರು ಸಿಕ್ಕಾಕೊಂಡ್ರೆ ಆ ಮಗುನ ಎತ್ಕೊಂಡು ಅದನ್ನ ತೆಗೆಯೋದಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದ್ ವೇಳೆ ಅದು ಬರ್ಲಿಲ್ಲ ಅಂತಂದ್ರೆ ಅದರ ತಲೆ ಸ್ವಲ್ಪ ಬಾಗಿಸಿಬಿಟ್ಟು ನನ್ನ ಬೆರಳನ್ನ ಹಾಕಿ ಅದೇನ್ ಸಿಕ್ಕಾಕೊಂಡಿದ್ಯೋ ಅದನ್ನ ನಾನು ತೆಗಿತೀನಿ. ಅದು ತೆಗೆಯುವಾಗ ರಕ್ತ ಬರ್ಬೋದು, ರಕ್ತ ಬಂದ್ರೂ ಪರವಾಗಿಲ್ಲ, ಆದ್ರೆ ಅದನ್ನ ನಾನು ತೆಗಿತೀನಿ. ಯಾಕೆ? ಆ ಮಗುವಿನ ಜೀವ ಉಳಿಸೋದಕ್ಕೆ ಅಂತ ಹೇಳ್ತಾನೆ. ಆ ಮಗುವಿನ ಮೇಲೆ ನನಗೆ ಕರುಣೆ ಇದೆ, ಅದನ್ನ ಅದ್ರ ಜೀವ ಉಳಿಸ್ಬೇಕು ಅಂತ. ಅವಾಗ ಭಗವಾನ್ ಹೇಳ್ತಾರೆ, ಓ ರಾಜ್ಕುಮಾರ, ಅದೇ ರೀತಿನೇ ಈಗ ತಥಾಗತರಿಗೆ ಒಂದ್ ಮಾತು ಯಾವ್ದಾದ್ರೂ ಇದು ಸರಿ ಇಲ್ಲ, ಇದು ತಪ್ಪು, ಇದು ಸುಳ್ಳು ಮತ್ತು ಇದು ಪ್ರಯೋಜನಕಾರಿ ಅಲ್ಲ ಮತ್ತು ಇದು ಹೇಳಲಿಕ್ಕೂ ಇಷ್ಟವಾಗುವಂತ ವಚನ ಅಲ್ಲ ಅಂತ ಹೇಳಿ ಯಾವಾಗ ಗೊತ್ತಾಗುತ್ತೋ ಅಂತ ಮಾತನ್ನ ತಥಾಗತರು ಮಾತನಾಡುವುದಿಲ್ಲ. ಯಾವುದು ಸುಳ್ಳಿದೆ, ಯಾವುದು ಪ್ರಯೋಜನ ಇಲ್ಲ ಮತ್ತು ಹಿತಕರನೂ ಇಲ್ಲ ಹೇಳಲಿಕ್ಕೆ, ಅಂತದನ್ನ ತಥಾಗತರು ಮಾತನಾಡುವುದಿಲ್ಲ. ಎರಡನೇದಾಗಿ, ಯಾವ ಮಾತು ಸತ್ಯವಾಗಿದೆಯೋ ಸರಿಯಾಗಿದೆಯೋ ಆದರೆ ಅದು ಪ್ರಯೋಜನಕಾರಿ ಅಲ್ಲ ಮತ್ತು ಹಿತಕರವಾಗಿಯೂ ಇರುವುದಿಲ್ಲ ಅಂತ ಮಾತನ್ನು ಕೂಡ ತಥಾಗತರು ಮಾತನಾಡುವುದಿಲ್ಲ. ಮೊದಲನೇದ್ದು ಸುಳ್ಳು, ತಪ್ಪಾಗಿರೋದು, ಹಿತಕರ ಅಲ್ಲದೆ ಇರೋದು, ಅದಂತೂ ಮಾತಾಡೋದೇ ಇಲ್ಲ. ಇವಾಗ ಇದು ಸತ್ಯವಾಗಿದೆ, ಆದರೆ ಇದರಿಂದ ಪ್ರಯೋಜನ ಇಲ್ಲ ಮತ್ತು ಹಿತಕರನೂ ಇಲ್ಲ, ಅದನ್ನು ಕೂಡ ಮಾತನಾಡುವುದಿಲ್ಲ ಅಂತ ಹೇಳ್ತಾರೆ. ಮೂರನೇದಾಗಿ, ತಥಾಗತರಿಗೆ ಈ ಮಾತು, ಈ ವಿಷಯ ಸತ್ಯವಾಗಿದೆ, ಸರಿಯಾಗಿದೆ ಮತ್ತು ಪ್ರಯೋಜನಕಾರಿಯಾಗಿದೆ ಅಂತ ಗೊತ್ತಾದಾಗ, ಆದರೆ ಅದು ಹಿತಕರ ಇಲ್ಲ, ಕೇಳಲಿಕ್ಕೆ ಇಷ್ಟ ಆಗುವಂತ ಮಾತು ಅಲ್ಲ ಅಂತ ಇದ್ರೆ ತಥಾಗತರು ಅಂತ ಮಾತನ್ನ ಹೇಳಲಿಕ್ಕೆ ಸರಿಯಾದ ಸಮಯವನ್ನ ನೋಡ್ತಾರೆ. ಸರಿಯಾದ ಸಮಯದಲ್ಲಿ ಇದ್ರೆ ಮಾತ್ರ ಅದನ್ನ ಹೇಳ್ತಾರೆ. ಸತ್ಯವಾಗಿದೆ, ಸರಿಯಾಗಿದೆ, ಪ್ರಯೋಜನಕಾರಿಯೂ ಆಗಿದೆ, ಆದ್ರೆ ಕೇಳಲಿಕ್ಕೆ ಅಷ್ಟು ಹಿತಕರ ಇಲ್ಲ. ಅದನ್ನ ಭಗವಾನ್ ಬುದ್ಧರು ಹೇಳ್ತಾರೆ, ಅದನ್ನ ಹೇಳಲಿಕ್ಕೆ ಭಗವಾನ್ರಿಗೆ ಸಮಯ ಗೊತ್ತು, ಸರಿಯಾದ ಸಮಯದಲ್ಲಿ ಅದನ್ನ ಹೇಳ್ತಾರೆ. ಇವಾಗ ಕೆಲವೊಂದ್ಸಾರಿ ಗದರ್ಸಿ ಬೆದರ್ಸಿ ಹೇಳ್ಬೇಕಾಗತ್ತೆ, ಸ್ವಲ್ಪ ಬೈದು ಹೇಳ್ಬೇಕಾಗತ್ತೆ ಅಲ್ವಾ? ಸತ್ಯ ಇರುತ್ತೆ, ಅದರಿಂದ ಅವರಿಗೂ ಪ್ರಯೋಜನ ಆಗತ್ತೆ. ಯಾಕೆ? ಇವಾಗ ಮಕ್ಕಳು ಅದು ಇದನ್ನೇನೋ ಮಾಡುವಾಗ ಅವ್ರಿಗೆ ಸ್ವಲ್ಪ ಬೆದರ್ಸಿ ಹೇಳ್ಬೇಕಾಗತ್ತೆ. ಅದನ್ನ ಕೇಳಲಿಕ್ಕೆ ಇಷ್ಟ ಆಗ್ಲಿಕ್ಕಿಲ್ಲ, ಆದ್ರೆ ಅದು ಸತ್ಯವೂ ಹೌದು, ಪ್ರಯೋಜನಕಾರಿಯೂ ಹೌದು, ಕೇಳಲಿಕ್ಕೆ ಹಿತಕರ ಇರುವುದಿಲ್ಲ ಅಷ್ಟೇ. ಆದ್ರೂ ಕೂಡ ನೀವು ಹೇಳ್ತೀರಿ. ಯಾಕೆ ಹೇಳ್ತೀರಿ? ಅದರಿಂದ ಅವ್ರಿಗೆ ಒಳ್ಳೇದಾಗತ್ತೆ. ಮಕ್ಕಳಾಗ್ಲಿ, ನಿಮ್ಮ ಫ್ರೆಂಡ್ಸ್ ಆಗಲಿ, ಕೆಲವೊಂದು ಸಾರಿ ತಂದೆ ತಾಯಿರೇ ಆಗಿರಲಿ, ಆದಾಗ್ಲೂ ಅವ್ರಿಗೂ ಸ್ವಲ್ಪ
ಗದರಿಸಿ ಮಾತಾಡ್ತಾರೆ. ಯಾಕೆ? ಅವ್ರ ಮೇಲಿರುವ ಪ್ರೀತಿಯಿಂದ, ಅವ್ರ ಮೇಲಿರುವ ಕರುಣೆಯಿಂದ, ಅವರಿಗೆ ಒಳ್ಳೇದಾಗ್ಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಆ ರೀತಿ ಮಾತಾಡ್ತಾರೆ. ನೀವು ಮಾತಾಡ್ತೀರಿ ಅಲ್ವಾ? ಸೊ ಭಗವಾನ್ರು ಹೇಳ್ತಾರೆ, ಯಾವಾಗ ಯಾವ ಸಮಯದಲ್ಲಿ ಅದನ್ನ ಹೇಳಬೇಕು ಅದು ಭಗವಾನ್ರ ತಥಾಗತರಿಗೆ ಗೊತ್ತಿದೆ ಅಂತ ಹೇಳ್ತಾರೆ. ಇನ್ನೊಂದು ಮಾತಿದೆ, ಯಾವುದಂತಂದ್ರೆ ಅದು ಸತ್ಯ ಇರಲ್ಲ, ತಪ್ಪಾಗಿರುತ್ತೆ ಮತ್ತು ಪ್ರಯೋಜನಕಾರಿ ಇಲ್ಲ, ಆದ್ರೆ ಅದು ಹಿತಕರವಾಗಿರುತ್ತೆ, ಕೇಳಲಿಕ್ಕೆ ಇಷ್ಟ ಆಗುತ್ತೆ ಅಂತ ಮಾತನ್ನು ಕೂಡ ಭಗವಾನ್ರು ಮಾತನಾಡುವುದಿಲ್ಲ. ಅದು ಸುಳ್ಳಾಗಿರುತ್ತೆ. ಇವಾಗ ಯಾರಿಗೋ ಪ್ರಶಂಸೆ ಮಾಡಲಿಕ್ಕೆ ಸುಳ್ಳು ಹೇಳ್ಬಿಟ್ಟು ಪ್ರಶಂಸೆ ಮಾಡ್ತಾ ಇದ್ರೆ ಕೇಳಲಿಕ್ಕೆ ಇಷ್ಟ ಆಗತ್ತೆ, ಕೇಳಲಿಕ್ಕೆ ಹಿತಕರ, ಆದ್ರೆ ಅದು ಸತ್ಯಕ್ಕನುಸಾರವಾಗಿರಲ್ಲ ಅಲ್ವಾ? ಇವಾಗ ಜನ ಹೊಗಳ್ತಾರೆ, ಕೆಲವೊಂದು ಜನಕ್ಕೆ ಹೊಗಳ್ತಾರೆ, ಆ ಹೊಗಳಿಕೆಗೆ, ಆ ಸತ್ಯಕ್ಕನುಸಾರವಾಗಿ ಹೊಗಳಿಕೆಗೆ ಇದು ಅರ್ಹರಾಗಿರಲ್ಲ, ಆದ್ರೂ ಅದು ಇದನ್ನೆಲ್ಲ ಹೇಳ್ಬಿಟ್ಟು ಅವ್ರಿಗೆ ಹೊಗಳ್ತಾ ಇರೋದು. ಅಂತ ಮಾತು ಭಗವಾನ್ ಬುದ್ಧರು ಹೇಳಲ್ಲ. ಮತ್ತೊಂದು ಮಾತು, ಯಾವುದು ಸತ್ಯವಾಗಿದೆಯೋ, ಸರಿಯಾಗಿದೆಯೋ, ಪ್ರಯೋಜನಕಾರಿಯಾಗಿದೆಯೋ, ಯಾವುದು ಸತ್ಯವಾಗಿದೆ, ಸರಿಯಾಗಿದೆ, ಆದರೆ ಪ್ರಯೋಜನಕಾರಿ ಇಲ್ಲ ಮತ್ತು ಕೇಳಲಿಕ್ಕೆ ಇಂಪಾಗಿದೆ, ಹಿತಕರವಾಗಿದೆ, ಅವಾಗಲೂ ಭಗವಾನ್ ಬುದ್ಧರು ಮಾತನಾಡುವುದಿಲ್ಲ, ಅದನ್ನು ಹೇಳುವುದಿಲ್ಲ. ಅಂದ್ರೆ ಪ್ರಯೋಜನನೇ ಇಲ್ಲ ಅಂತಂದ್ರೆ ಅದನ್ಯಾಕೆ ಹೇಳಬೇಕು ಅಲ್ವಾ? ಇವಾಗ ಪ್ರಯೋಜನ ಏನಾದ್ರು ಭಗವಾನ್ ಬುದ್ಧರು ಒಂದು ಮಾತಾಡಿದ್ರೆ ಅದನ್ನ ಅಳೆದು ಇದನ್ನ ಮಾಡಿ ಪ್ರಯೋಜನ ಇದೆಯಾ ಇಲ್ವಾ, ಸತ್ಯಕ್ಕನುಸಾರವಾಗಿದೆಯಾ ಇಲ್ವಾ, ಆ ಮನುಷ್ಯನಿಗೆ ಒಂದು ಮೇಲಕ್ಕೆ ಹೋಗ್ಲಿಕ್ಕೆ ಸಹಾಯ ಆಗುತ್ತಾ ಇಲ್ವಾ ಅಂತಕ್ಕಂಥ ಇದನ್ನ ನೋಡ್ತಾರೆ. ಸೊ ಇದು ಸತ್ಯವೂ ಇರ್ಬೋದು, ಆದ್ರೆ ಪ್ರಯೋಜನ ಇಲ್ಲ, ಅವಾಗ ಅಂತ ಮಾತನ್ನ ಭಗವಾನ್ರು ಹೇಳಲ್ಲ. ಇನ್ನೊಂದು ಮಾತಿದೆ, ಅದ್ಯಾವುದು ಅಂತಂದ್ರೆ ಸತ್ಯಕ್ಕೆ ಅನುಸಾರವಾಗಿಯೂ ಇದೆ, ಸರಿಯಾಗಿಯೂ ಇದೆ, ಪ್ರಯೋಜನಕಾರಿಯೂ ಆಗಿದೆ ಮತ್ತು ಕೇಳಲಿಕ್ಕೆ ಹಿತಕರವೂ ಆಗಿದೆ. ಇಂಥ ಮಾತನ್ನ ಹೇಳುವುದಕ್ಕೂ ತಥಾಗತರು ಸರಿಯಾದ ಸಮಯವನ್ನು ನೋಡಿ ಹೇಳ್ತಾರೆ. ಸೊ ಈಗ 6 ರೀತಿ ಇದರಲ್ಲಿ 2 ಭಗವಾನರು ಮಾತಾಡ್ತಾರೆ. ಒಂದು ಸತ್ಯಕ್ಕನುಸಾರವಾಗಿರಬೇಕು, ಸರಿಯಾಗಿರಬೇಕು, ಪ್ರಯೋಜನಕಾರಿ ಇರಬೇಕು. ಒಂದು ಕೇಳಲಿಕ್ಕೆ ಇಷ್ಟ ಆಗಲ್ಲ, ಆದ್ರೂ ಅದನ್ನ ಹೇಳ್ತಾರೆ ಸಮಯ ತಕ್ಕದಾದ ಸಮಯದಲ್ಲಿ. ಇನ್ನು ಕೇಳಲಿಕ್ಕೆ ಇಷ್ಟ ಆಗೋದು ಇದೆ, ಅದನ್ನು ಸರಿಯಾದ ಸಮಯದಲ್ಲೇ ಹೇಳ್ತಾರೆ. ಭಗವಾನ್ ಬುದ್ಧರು ಇದನ್ನೆಲ್ಲ ನೋಡಿ ಮಾತಾಡ್ತಾರೆ. ಸೊ ಭಗವಾನ್ ಹೇಳ್ತಾರೆ, ಯಾಕೆ ಈ ರೀತಿ ತಥಾಗತರು ಈ ರೀತಿ ಮಾಡ್ತಾರೆ? ಯಾಕೆ ಅಂದ್ರೆ ತಥಾಗತರಿಗೆ ಜೀವಿಗಳ ಮೇಲೆ ಕರುಣೆ ಇದೆ, ಕರುಣೆ ಇದೆ, ಕರುಣೆಯಿಂದ ಈ ರೀತಿ ಹೇಳ್ತಾರೆ. ಹೀಗೆ ಭಗವಾನ್ರು ವಿವರಣೆಯನ್ನ ಕೊಡ್ತಾರೆ. ಇವಾಗ ಇದರಲ್ಲಿ ಆ ಪ್ರಶ್ನೆ ಕೇಳಿದ್ರಲ್ಲ, ನಿಘಂಟನಾ ತಪ್ಪುತ್ತಾ, ಕಟುವಾದ ಮಾತನ್ನ ಆಡ್ತಾರೋ ಇಲ್ವೋ ಅಂತೇಳಿ ಸಿಕ್ಕ ಹಾಕ್ಸ್ಬೇಕು ಭಗವಾನ್ ಬುದ್ಧರನ್ನಂತ. ಆದ್ರೆ ಭಗವಾನ್ ಬುದ್ಧರು ಈ ರೀತಿ ಎಲ್ಲ ಇದನ್ನ ಹೇಳಿದ ಮೇಲೆ ಏನು ಮಾಡಕ್ಕಾಗ್ಲಿಲ್ಲ. ಆಗ ಈ ಅಭಯ ರಾಜ್ಕುಮಾರನಿಗೆ ಒಂದು ಮನಸ್ಸಲ್ಲಿ ಬಂದ್ಬಿಡುತ್ತೆ. ಏನ್ ಬರುತ್ತೆ? ಪ್ರಶ್ನೆ ಕೇಳ್ತಾನೆ, ಓ ಭಗವಾನ್ರೇ,
ಈಗ ಒಳ್ಳೆ ಚೆನ್ನಾಗಿ ಕಲ್ತ್ಕೊಂಡಿರ್ತಕ್ಕಂಥ ಬ್ರಾಹ್ಮಣರಾಗಿರ್ಲಿ, ಕ್ಷತ್ರಿಯರಾಗಿರ್ಲಿ ಕ್ಷತ್ರಿಯರಾಗಿರ್ಲಿ, ಬ್ರಾಹ್ಮಣರಾಗಿರ್ಲಿ, ಅಥವಾ ಗೃಹಸ್ಥರಾಗಿರ್ಲಿ, ಅಥವಾ ಬಹಳ ಪಂಡಿತರಾಗಿರ್ತಕ್ಕಂಥ ಸಾಧು ಸನ್ಯಾಸಿಗಳಾಗಿರ್ಲಿ, ಅವರು ಈ ಪ್ರಶ್ನೆ ಕೇಳಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಹೇಳಿ ಎಷ್ಟು ಒಂದು ತಯಾರು ಮಾಡಿಕೊಂಡು ಭಗವಾನ್ ಬುದ್ಧರ ಹತ್ರ ಬರ್ತಾರೆ. ಭಗವಾನ್ ಬುದ್ಧರ ಹತ್ರ ಬಂದು ಅದನ್ನು ಕೇಳಿದಾಗ ಭಗವಾನ್ ಬುದ್ಧರಿಗೆ ಆ ಪ್ರಶ್ನೆಯ ಉತ್ತರ ಅಲ್ಲಿಯೇ ತಕ್ಷಣ ಹೊಳೆಯುತ್ತದೆಯೋ, ಅಥವಾ ಅದು ಭಗವಾನ್ ಬುದ್ಧರಿಗೆ ಮೊದಲೇ ಅದರ ಉತ್ತರವನ್ನು ತಯಾರು ಮಾಡ್ಕೊಂಡು ಇಟ್ಟಿದಾರೋ, ಈ ರೀತಿ ಪ್ರಶ್ನೆ ಕೇಳಿದ್ರೆ ಈ ರೀತಿ ಹೇಳ್ತೀನಿ ಅಂತ ಹೇಳಿ ಈ ತರ ತಯಾರು ಮಾಡ್ಕೊಂಡು ಕೂತಿದಾರೋ, ಅಥವಾ ಭಗವಾನ್ರಿಗೆ ತಕ್ಷಣ ಅದರ ಅರ್ಥ ಅಲ್ಲಿಯೇ ಹೊಳೆಯುತ್ತೋ ಅಂತ ಕೇಳ್ತಾನೆ. ಯಾಕಂದ್ರೆ ಇಷ್ಟೆಲ್ಲ ಇವನ್ ಪ್ರಿಪೇರ್ ಮಾಡ್ಕೊಂಡ್ ಬಂದಿದ್ದ, ಭಗವಾನ್ ಬುದ್ಧರು ಒಂದೇ ಇದ್ರಲ್ಲೇನೆ ಹುಸ್ ಅಂತ ಅದು ಇದನ್ನೇ ಆಗೋಯ್ತು ಆ ಪ್ರಶ್ನೆ. ಅದಕ್ಕೆ ಆಶ್ಚರ್ಯದಿಂದ ಕೇಳ್ತಾನೆ. ಆಗ ಭಗವಾನ್ರು ಹೇಳ್ತಾರೆ, ಅಭಯ, ನಾನ್ ನಿನಗೊಂದು ಪ್ರಶ್ನೆ ಕೇಳ್ತೀನಿ, ಹೇಳು. ನಿನಗೆ ರಥ ಅಂದ್ರೆ ಗೊತ್ತಾ ಅಂತ. ಓ, ಗೊತ್ತು ಭಗವಾನ್ರೆ, ನಾನು ರಥದಲ್ಲಿಯೇ ಪಳಗಿರುವವನು. ರಥದ ಭಾಗ ಅಂಗಗಳು ಏನೇನಿವೆ, ಆ ರಥದಲ್ಲಿ ಏನೇನೆಲ್ಲ ಅವಶ್ಯಕತೆಗಳಿದೆ, ಅವುಗಳಲ್ಲೇ ನಾನು ಪಳಗಿರುವವನು ಅಂತ ಜನ ಕೂಡ ಮಾತಾಡ್ಕೊಳ್ತಾರೆ. ನಾನು ಅಷ್ಟು ಎಕ್ಸ್ಪರ್ಟ್. ಈಗಿನ ಕಾಲದಲ್ಲಿ ಕಾರುಗಳ ಬಗ್ಗೆ, ಬೈಕ್ಗಳ ಬಗ್ಗೆ ಕೆಲವೊಂದು ಜನ ಏನಂತಾರೆ, ಅವ್ರಿಗೆ ಫ್ರೀಕ್ಸ್. ಅವ್ರಿಗೆ ಏನೇ ಕೇಳಿ ಆ ವೆಹಿಕಲ್ ಬಗ್ಗೆ ಪಟ 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 ಅಂತ ಹೇಳ್ತಾರೆ. ಅದರಲ್ಲಿ ಎಂಜಿನ್ ಬಗ್ಗೆ, ಅದರ ಪವರ್ ಬಗ್ಗೆ, ಅದರಲ್ಲಿ ಏನು ನೆಗೆಟಿವ್ ಇದೆ, ಏನು ಪಾಸಿಟಿವ್ ಇದೆ, ಎಲ್ಲ ಹೇಳ್ತಾರೆ ಅಲ್ವಾ. ಆ ರೀತಿ ಜನ ನೀವು ನೋಡಿರ್ಬೋದು. ಅದೇ ರೀತಿ ಇವನು ಅಭಯ ರಾಜ್ಕುಮಾರ ಆಗಿನ ಕಾಲದಲ್ಲಿ ರಥಗಳ ಬಗ್ಗೆ ಇವನು ಎಕ್ಸ್ಪರ್ಟ್ ಆಗಿದ್ದ. ಭಗವಾನ್ರು ಕೇಳ್ತಾರೆ, ನಿನಗೆ ರಥಗಳ ಬಗ್ಗೆ ಏನಾರು ಹೇಳು ಅಂತಂದ್ರೆ ಹೇಳಕ್ಕೆ ಆಗತ್ತ? ನಾನು ಭಾಳ ಅದ್ರ ಬಗ್ಗೆ ಎಕ್ಸ್ಪರ್ಟ್ ಆಗಿದ್ದೀನಿ ಭಗವಾನ್ರೆ. ಭಗವಾನ್ ಹೇಳ್ತಾರೆ, ನಿನಗೆ ಯಾರಾದ್ರೂ ಪ್ರಶ್ನೆ ತಯಾರಿ ಮಾಡ್ಕೊಂಡು ಬಂದು ಕೇಳಿದಾಗ ನಿನ್ನ ಹತ್ರ ನೀನ್ ಮುಂಚೆನೆ ಈ ತರ ಕೇಳಿದ್ರೆ ಈ ತರ ಹೇಳ್ತೀನಿ, ಈ ತರ ಕೇಳಿದ್ರೆ ಈ ತರ ಹೇಳ್ತೀನಿ ಅಂತ ನೀನ್ ಅದನ್ನ ತಯಾರು ಮಾಡಿ ಇಟ್ಕೊಂಡಿರ್ತೀಯೋ, ಅಥವಾ ಅಲ್ಲೇ ತಕ್ಷಣ ಅದ್ರ ಉತ್ತರ ಹೇಳ್ತೀಯೋ? ಭಗವಾನ್ರೆ, ಈ ರಥದ ವಿಷಯದಲ್ಲಿ ಅಂತೂ ನನಗೆ ಯೋಚನೆ ಮಾಡ್ಬೇಕಾಗೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನನಗೆ ಗೊತ್ತಿರೋದ್ರಿಂದ ತಕ್ಷಣ ಅಲ್ಲಿಯೇ ನಾನು ಉತ್ತರವನ್ನ ಹೇಳ್ತೀನಿ. ಆಗ ಭಗವಾನ್ ಹೇಳ್ತಾರೆ, ಹಾಗೇ ರಾಜ್ಕುಮಾರ, ಎಲ್ಲ ಧಮ್ಮಗಳ ಬಗ್ಗೆ, ಅವುಗಳ ಸತ್ಯ, ಅವುಗಳ ನಿಜವಾದ ಸ್ವಭಾವದ ಬಗ್ಗೆ ನನಗೆ ಜ್ಞಾನ ಇದೆ. ಯಾರಾದ್ರೂ ಬಂದು ಪ್ರಶ್ನೆಯನ್ನ ಕೇಳಿದ್ರೆ ಅದ್ರ ಉತ್ತರ ಅಲ್ಲೇ ಬಂದ್ಬಿಡುತ್ತೆ, ತಕ್ಷಣ ಅಲ್ಲೇ ಹೇಳ್ಬಿಡ್ತೀನಿ ನಾನು ಕೂಡ ಅಂತ ಭಗವಾನ್ ಹೇಳ್ತಾರೆ. ಯಾಕಂದ್ರೆ ಭಗವಾನ್ರಿಗೆ ಗೊತ್ತು, ಅದು ಯಾವುದೇ ವಿಷಯವಾಗಿರ್ಲಿ, ಮನುಷ್ಯರಾಗಿರ್ಲಿ, ಪ್ರಾಣಿಗಳಾಗಿರ್ಲಿ, ದೇವತೆಗಳಾಗಿರ್ಲಿ, ಜೀವ ಜಂತುಗಳಾಗಿರ್ಲಿ, ಭೌತಿಕ ವಸ್ತುಗಳಾಗಿರ್ಲಿ, ಮಾನಸಿಕ ಸ್ಥಿತಿಗಳಾಗಿರ್ಲಿ, ಕರ್ಮ ಆಗಿರ್ಲಿ, ಅದರ ಫಲ ಆಗಿರ್ಲಿ, ಭೂತಕಾಲ ಆಗಿರ್ಲಿ, ಭವಿಷ್ಯ ಆಗಿರ್ಲಿ, ವರ್ತಮಾನ ಆಗಿರ್ಲಿ, ಎಲ್ಲ ಧರ್ಮಧಾತುಗಳು, ಅವುಗಳಲ್ಲಿ ಆಳವಾಗಿ ಪರಿಪೂರ್ಣವಾಗಿ ಭಗವಾನ್ ಬುದ್ಧರ ಜ್ಞಾನ ಇದೆ. ಯಾವುದೇ ವಿಷಯವನ್ನ ಕೇಳಿದಾಗ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಈ ತರ ಇರ್ಬೋದಾ, ಆ ತರ ಇರ್ಬೋದಾ ಅಂತ ಅದೆಲ್ಲ ಏನೂ ಇಲ್ಲ. ಅದು ಯಾವ ತರ ಇದೆಯೋ ಅದು ಗೊತ್ತಿದೆ, ಅದು ತಕ್ಷಣ ಅದರ ಉತ್ತರವನ್ನ ಹೇಳ್ತಾರೆ. ಹೀಗೆ ಇದನ್ನು ಕೇಳಿದ ಮೇಲೆ ಅಭಯ ರಾಜಕುಮಾರನಿಗೆ ತುಂಬಾ ಶ್ರದ್ಧೆ ಬಂದು ಅವನು ಹೇಳ್ತಾನೆ, ಭಗವಾನ್ರೇ, ಅದ್ಭುತವಾಗಿದೆ, ಇದು ಅದ್ಭುತವಾಗಿದೆ. ಭಗವಾನ್ ಬುದ್ಧರು ಧಮ್ಮವನ್ನ ಅನೇಕ ರೀತಿಯಲ್ಲಿ ಬೋಧನೆ ಮಾಡಿದ್ರು. ಭಗವಾನ್ರು ಯಾವುದು ಉಲ್ಟಾ ಇತ್ತು ಅದನ್ನ ಸೀದಾ ಮಾಡಿ ನೇರವಾಗಿ ಇಟ್ಟಂತೆ. ಈ ಚಂಬು ಇರುತ್ತಲ್ಲ, ಉಲ್ಟಾ ಇದ್ರೆ ಅದನ್ನ ನೇರವಾಗಿ ಯಾವ ರೀತಿ ಇಟ್ಟರು ಅದು ಆ ರೀತಿ ಇಟ್ಟ ಹಾಗೆ ಆಯ್ತು. ಮತ್ತು ಯಾವುದು ಮುಚ್ಚಿ ಹೋಗಿತ್ತೋ ಅದನ್ನ
ಸ್ವಚ್ಛ ಮಾಡಿ ತೆರೆದು ನೀವು ತೋರಿಸಿಕೊಟ್ಟಿದ್ದೀರಿ. ಮತ್ತು ಯಾವುದು ಕಳೆದು ಹೋಗಿತ್ತೋ ಅದು ನೀವು ಹುಡುಕಿ ಕೊಟ್ಟಂಗಾಯ್ತು. ಮತ್ತು ಎಲ್ಲಿ ಈ ಅಂಧಕಾರವಾದ ಆ, ಆ, ಒಂದು ಕೋಣೆಯಲ್ಲಿ ಒಂದು ದೀಪ ಬೆಳಗಿಸಿದ್ರೆ ಯಾವ ರೀತಿ ಬೆಳಕು ಬರುತ್ತೋ ಆ ರೀತಿ ನೀವು ಈ ಧಮ್ಮದ ದೀಪವನ್ನ ಬೆಳಗಿಸಿದಿರಿ ಭಗವಾನ್ರೆ. ಇದು ಬಹಳ ಆಶ್ಚರ್ಯವಾಗಿದೆ, ಅದ್ಭುತವಾಗಿದೆ. ನಾನು ಬುದ್ಧರಲ್ಲಿ, ಧಮ್ಮದಲ್ಲಿ, ಸಂಘದಲ್ಲಿ ಶರಣು ಹೋಗ್ತೀನಿ ಭಗವಾನ್ರೆ. ಇವತ್ತಿನಿಂದ ನನ್ನ ಪ್ರಾಣ ಇರುವವರೆಗೂ ಬುದ್ಧ ಧಮ್ಮ ಸಂಘಕ್ಕೆ ಶರಣು ಹೋದವರು ಅಂತ ಹೇಳಿ ಪರಿಗಣಿಸಿ ಅಂತ ಹೇಳಿ ನಮಸ್ಕಾರ ಹಾಕ್ತಾರೆ. ಹೀಗೆ ಈ ಒಂದು ಸುತ್ತ ಮುಕ್ತಾಯ ಆಗತ್ತೆ. ನಾವು ಭಗವಾನ್ ಬುದ್ಧರ ಕಾಲದಲ್ಲಿ ಏನೆಲ್ಲ ಆಗ್ತಾ ಇತ್ತು, ಆಮೇಲೆ ಭಗವಾನ್ರು ಎಲ್ಲ ಒಂದು ಆ ಪರಿಸ್ಥಿತಿನ ಹೇಗೆ ಪ್ರಜ್ಞೆಯಿಂದ ಜ್ಞಾನದಿಂದ ಎದುರಿಸ್ತಾ ಇದ್ರು. ಭಗವಾನ್ರಿಗೆ ಯಾವ್ಯಾವ ರೀತಿ ಈ ಈ ಚಾಲೆಂಜಸ್ಗಳು ಬರ್ತಾ ಇತ್ತು ಅಂತಂದ್ರೆ, ಕೆಲವೊಂದು ಜನ ಬಂದು ನೇರವಾಗಿ ಜಗಳ ಆಡ್ತಾ ಇದ್ರು, ಕೆಲವೊಂದು ಜನ ಬಂದು ಈ ಇದನ್ನ ಮಾಡೋದೇನು ವಾದ ವಿವಾದ ಮಾಡೋದು, ವಾದದಲ್ಲಿ ಸೋಲ್ಸೋಣ ಅಂತ ಬರ್ತಾ ಇದ್ರು. ಇವಾಗ ಅಭಯ್ ರಾಜ್ಕುಮಾರ್ ಆಯ್ತು, ಇನ್ನೊಬ್ಬ ಸಚ್ಚಕ ಅಂತ ಹೇಳಿ ದೊಡ್ಡ ಪಂಡಿತ, ಅವನು ಕೂಡ ಬಂದು ವಾದ ಮಾಡ್ಲಿಕ್ಕೆ ಬರ್ತಾನೆ. ಆದ್ರೆ ಏನೇ ಪ್ರಶ್ನೆ, ಎಷ್ಟೊಂದು ಪ್ರಶ್ನೆಗಳನ್ನ ಕೇಳ್ತಾನೆ, ಆದ್ರೆ ಏನು ಭಗವಾನ್ರು ಎಲ್ಲ ಸರಾಗವಾಗಿ ಹೇಳ್ಕೊಂಡು ಹೋಗ್ಬಿಡ್ತಾರೆ ಅದನ್ನ. ಈ ರೀತಿ ಒಬ್ರಲ್ಲ ಇಬ್ರಲ್ಲ, ಭಗವಾನ್ರ ಕಾಲದಲ್ಲಿ ತುಂಬಾ ಜನ ಬಂದ್ರು. ಕುಂಡಲಕೇಶ ಒಬ್ಬ ಮಹಿಳೆ, ಕುಂಡಲಕೇಶ ಅಂತ ಅವಳು ಇಡೀ ದೇಶದಲ್ಲೇ ಸುತ್ತಾಡ್ಕೊಂಡು ಎಲ್ಲಾರನ್ನೂ ಸೋಲಿಸ್ಬಿಟ್ಟಿದ್ಲು. ಅವಳು ಸ್ಟೈಲ್ ಏನಂದ್ರೆ, ಈ ಹೋಗೋದು, ಚಾಲೆಂಜ್ ಕೊಡೋದು, ಯಾರು ಬರ್ತೀರಿ ಬನ್ನಿ ನೀವು ನನ್ನ ಜೊತೆ ವಾದ ಮಾಡ್ಲಿಕ್ಕೆ ಅಂತ. ಎಲ್ಲರನ್ನು ಸೋಲಿಸಿ ಅವಳು ಒಂದ್ಸಾರಿ ಜೇತವಣ್ಣದ ಹತ್ರ ಬಂದಾಗ ಅಲ್ಲಿ ಅವಳು ಈ ತರ ಸಸ್ಯನ ನೆಟ್ಟು ಅಲ್ಲಿ ಮಕ್ಕಳು ಆಡ್ತಿರ್ತಾರೆ, ಅವ್ರಿಗೆ ಹೇಳಿರ್ತಾಳೆ, ಈ ಸಾರಿಪುತ್ತ ಬಂತೇಜಿ ಅವರು ಬಂದಾಗ ನನ್ನ ಜೊತೆ ಒಂದ್ ವೇಳೆ ವಾದ ಮಾಡೋದಿತ್ತು ಅಂದ್ರೆ, ಒಂದೇನು ಗಿಡದ ಒಂದು ಇದನ್ನ ಹಾಕಿರ್ತಾಳೋ ಇದ್ರಲ್ಲಿ, ಅದನ್ನ ಕಿತ್ತು ಹಾಕೋದಕ್ಕೆ ಹೇಳು ಅಂತ. ಸಾರಿಪುತ್ತ ಬಂತೇಜಿ ಅವರು ಪಿಂಡಪಾತ ಮುಗಿಸ್ಕೊಂಡ್ ಬಂದಾಗ ಅಲ್ಲಿ ಹುಡುಗರು ಆಡ್ತಿರ್ತಾರೆ. ಅವ್ರು ಹೇಳ್ತಾರೆ, ಬಂತೇಜಿ ಈ ತರ ಒಬ್ಬ ಸನ್ಯಾಸಿನಿ ಬಂದ್ಬಿಟ್ಟು ಇದನ್ನ ಇಟ್ಟು ಹೋಗಿದ್ದಾಳೆ, ಒಂದ್ ವೇಳೆ ನಿಮಗೆ ವಾದ ಮಾಡಿ ಅದನ್ನ ಅವಳ ಹತ್ರ ವಾದ ಮಾಡೋದಕ್ಕೆ ತಯಾರಿದ್ರೆ ಇದನ್ನ ನಾಶ ಮಾಡಿ ಕಿತ್ತಾಕ್ಬಿಡು ಅಂತ ಹೇಳಿದಾಳೆ. ಅವಾಗ ಸಾರಿಪುತ್ತ ಬಂತೇಜಿ ಹೇಳ್ತಾರೆ, ಸರಿ ಅದನ್ನ ಎತ್ತು ಬೀಸಾಕಿ ನೀವು, ಒಂದ್ ವೇಳೆ ಅವಳು ಬಂದು ಕೇಳಿದ್ರೆ ನಾನೇ ಹೇಳಿರೋದು, ಜೇತವನದಲ್ಲಿ ಇರ್ತೀನಿ, ಬೇಕಾದ್ರೆ ಬಂದು ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ ಕಲ್ತ್ಕೋಬಹುದು ಅಂತ ಹೇಳು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಸೊ ಅವ್ರು ಅದನ್ನ ಕಿತ್ತಾಕ್ತಾರೆ. ಆಮೇಲೆ ಅವಳು ಬಂದು ಕೇಳಿದಾಗ ಇದನ್ನ ಯಾರು ತೆಗೆದು ಹಾಕಿದ್ದು ಅಂತಂದಾಗ ಸಾರಿಪುತ್ತ ಬಂತೇಜಿ ಅವ್ರು ತೆಗೆದು ಹಾಕಿದ್ದು ಅಂತ ಹೇಳ್ತಾರೆ. ಹೋಗ್ತಾಳೆ, ಹೋಗಿ ಕೂತ್ಕೊಂಡು ವಾದವನ್ನು ಮಾಡ್ತಾಳೆ. ಅವಳು ಎಷ್ಟು ಪ್ರಶ್ನೆ ಕೇಳ್ತಾಳೋ ಅವು ಎಲ್ಲವನ್ನ ಅವರು ಆರಾಮಾಗಿ ಉತ್ತರ ಕೊಡ್ತಾರೆ. ಕೊನೆಗೆ ಅವ್ರು ಒಂದೇ ಒಂದು ಪ್ರಶ್ನೆ ಕೇಳ್ತಾರೆ, ಅದಕ್ಕೆ ಅವಳು ಉತ್ತರ ಕೊಡಕ್ಕಾಗಲ್ಲ. ಈ ರೀತಿ ವಾದ ವಿವಾದದ ಒಂದು ಇದು ಇತ್ತು ಅವಾಗ, ಡಿಬೇಟ್ ಮಾಡೋದು. ಈಗಿನ ಕಾಲದಲ್ಲಿ ಅಷ್ಟು ತಲೆ ಶಾಂತವಾಗಿಟ್ಟು ವಾದ ವಿವಾದ ಮಾಡೋರಿಲ್ಲ ಅನ್ಸುತ್ತೆ. ಒಂದೇ ಸಾರಿ ಬೈಯೋದು, ಅದು ಮಾಡೋದು, ಇದು ಮಾಡೋದು. ಆಮೇಲೆ ನಾನು ಸೋತಿದ್ದೀನಿ ಅಂತ ಹೇಳಿ ಅಕ್ಸೆಪ್ಟ್ ಮಾಡುವಂತ ಆಗಿನ ಕಾಲದಲ್ಲಿ ಏನಿತ್ತು ಅದು ಕೂಡ ಇವಾಗಿಲ್ಲ. ಸೋತ್ರು ನಾನು ಸೋತಿಲ್ಲ ಅಂತ ಹೇಳೋದು, ನಾನು ಒಪ್ಕೊಳ್ಳಲ್ಲ ಅಂತಾನೆ ಹೇಳೋದು. ಆ ರೀತಿ
ಕಾಲಘಟ್ಟದ ಬೇರೆ ಬೇರೆ ಸ್ಥಿತಿಗಳು ಏನೇ ಇರಲಿ, ಭಗವಾನ್ ಬುದ್ಧರ ಕಾಲದಲ್ಲಿ ಎಲ್ಲಾ ರೀತಿಯ ಜನ ಬಂದರು, ಎಲ್ಲಾ ರೀತಿಯ ಪ್ರಶ್ನೆಗಳು ಉದ್ಭವ ಆದವು. ನೀವು ಯಾವುದೇ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬಂದರೂ ಸ್ವಲ್ಪ ಸರಿಯಾಗಿ ನೀವು ತ್ರಿಪಿಟಕವನ್ನು ಓದಿದ್ರೆ ಖಂಡಿತವಾಗಿಯೂ ಆಗಿನ ಕಾಲದಲ್ಲಿ ಅದು ಬಂದಿದೆ. ಅದ್ರ ಬಗ್ಗೆ ಭಗವಾನ್ ಬುದ್ಧರು ಖಂಡಿತವಾಗಿಯೂ ಬೋಧನೆ ಮಾಡಿರ್ತಾರೆ. ನೀವು ನೋಡಿ, ತ್ರಿಪಿಟಕ ಅಷ್ಟು ಅದ್ಭುತವಾಗಿದೆ. ಇದು ಒಂದು ಜ್ಞಾನ ತುಂಬ್ಕೊಂಡ್ಬಿಟ್ಟಿದೆ ಇದರಲ್ಲಿ. ಅದನ್ನ ತಿಳ್ಕೊಳ್ಬೇಕಷ್ಟೇ ನಾವು. ಯಾವ ಮಾತು ಸತ್ಯಕ್ಕನುಸಾರವಾಗಿದೆ, ಪ್ರಯೋಜನಕಾರಿಯಾಗಿದೆ, ಕೇಳಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಸರಿಯಾದ ಸಮಯ ನೋಡಿ ಹೇಳಲೇಬೇಕು ಅಂದ್ರೆ ಹೇಳಲೇಬೇಕು. ಒಂದ್ ವೇಳೆ ಕೇಳಲಿಕ್ಕೆ ಇಷ್ಟ ಇದ್ರೂ ಕೂಡ ಅದಕ್ಕೂ ಸರಿಯಾದ ಸಮಯ ನೋಡಿ ಹೇಳುವ ಅವಶ್ಯಕತೆ ಇದ್ರೆ ಹೇಳಬೇಕು. ಸತ್ಯಕ್ಕನುಸಾರವಾಗಿರುತ್ತೆ, ಸರಿಯಾಗಿರುತ್ತೆ, ಪ್ರಯೋಜನಕಾರಿಯಾಗಿರುತ್ತೆ. ಒಂದು ಕೇಳಲಿಕ್ಕೆ ಹಿತಕರ ಇರಲ್ಲ, ಇನ್ನೊಂದು ಹಿತಕರ ಇದೆ. ಎರಡನ್ನೂ ನಾವು ಸರಿಯಾದ ಸಮಯದಲ್ಲಿ ಹೇಳಬೇಕು. ಅದು ಸರಿಯಾದ ಮಾತು, ಒಳ್ಳೆಯ ಮಾತು ಅಲ್ವಾ? ಕರುಣೆಯಿಂದ, ಕಠೋರವಾಗಿದ್ರು ಕರುಣೆಯಿಂದ ಹೇಳುವ ಅವಶ್ಯಕತೆ ಇದ್ರೆ ಹೇಳಬೇಕು. ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಮತ್ತೆ ಮುಂದಿನ ವಾರ ಬನ್ನಿ. ಬುದ್ಧ ಧಮ್ಮ ಸಂಘದ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಪಡೆಬಂತೆ ಗುರುವಂತೆ ಎಲ್ಲರ ಆಶೀರ್ವಾದ ಇರಲಿ. ನೀವು ಮಾಡಿರುವ ಪುಣ್ಯ, ನಾವು ಮಾಡಿರುವ ಪುಣ್ಯ, ಎಲ್ಲ ಪುಣ್ಯ ನಮ್ಮೆಲ್ಲರಿಗೂ ನಿಬ್ಬಾಣಕ್ಕೆ ಕಾರಣವಾಗಲಿ. ಭವತು ಸಬ್ಬ ಮಂಗಳಂ ರಕ್ಕಂತು ಸಬ್ಬ ದೇವತಾ ಸಬ್ಬ ಬುದ್ಧಾನುಭಾವೇನ ಸಬ್ಬ ಧಮ್ಮಾನುಭಾವೇನ ಸಬ್ಬ ಸಂಘಾನುಭಾವೇನ ಸದಾ ಸುಖಿ ಭವಂತು ತೇ. ಸಾಧು ಸಾಧು ಸಾಧು. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ.